ಕರ್ನಾಟಕ ಉದ್ಯೋಗ ಮಾಹಿತಿ ಚಾನಲ್‌ಗೆ ನಮಸ್ಕಾರ. ಇಲ್ಲೊಂದು ಶಿಕ್ಷಣ ಸಂಸ್ಥೆಯಲ್ಲಿ ನೇಮಕಾತಿ ನಡೀತಾ ಇದೆ. ನೀವು ಇಲ್ಲಿ ಗಮನಿಸಬಹುದು. ರಾಜ್ಯದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಲ್ಲಿ ಈ ನೇಮಕಾತಿ ನಡೀತಾ ಇದೆ. ನೀವಿಲ್ಲಿ ನೋಡಬಹುದು ಆಳ್ವಾಸ್ ಶಿಕ್ಷಣ ಸಂಸ್ಥೆಯಿಂದ ಈ ಒಂದು ನೇಮಕಾತಿ ನಡೀತಾ ಇದೆ. ಎಜುಕೇಷನ್ ಫೌಂಡೇಶನ್ ವತಿಯಿಂದ. ಇದು ವಿದ್ಯಾಗಿರಿ ಮೂಡಬಿದಿರೆ 574227 ಅಡ್ರೆಸ್ ಆಗಿದೆ. ಈ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಕೆಲವೊಂದಿಷ್ಟು ಹುದ್ದೆಗಳಿಗೆ ನೇಮಕಾತಿ ಕೂಡ ಅವರು ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಮೊಟ್ಟಮೊದಲ ಹುದ್ದೆ ಫೈನಾನ್ಸ್ ಆಫೀಸರ್ ಹಾಸ್ಟೆಲ್‌ಗಳಿಗೆ ಇಲ್ಲಿ ಫೈನಾನ್ಸ್ ಆಫೀಸರ್ ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ನೀವು ಬಿ.ಕಾಮ್ ಗ್ರಾಜ್ಯುಯೇಟ್ ಇಲ್ಲ ಅಥವಾ MBA ಫೈನಾನ್ಸ್‌ನಲ್ಲಿ ನೀವು ಮಿನಿಮಮ್ 10 ವರ್ಷದ ಅನುಭವ ಇರುವಂತಹ ಅಭ್ಯರ್ಥಿಗಳು ಈ ಫೈನಾನ್ಸ್ ಮ್ಯಾನೇಜ್ಮೆಂಟ್ ಮತ್ತು ಎಜುಕೇಷನ್ ಹಾಸ್ಪಿಟಾಲಿಟಿ ಮತ್ತು ವಿತ್ ಅಡ್ಮಿನಿಸ್ಟ್ರೇಟಿವ್ ಸ್ಕಿಲ್ ಕೂಡ ನಿಮಗೆ ಇಲ್ಲಿ ಇರಬೇಕಾಗುತ್ತದೆ. ಅಂಥ ಅಭ್ಯರ್ಥಿಗಳು ಈ ಫೈನಾನ್ಷಿಯಲ್ ಆಫೀಸರ್ ಹುದ್ದೆಗೆ ನೀವು ಅರ್ಜಿಯನ್ನು ಕೂಡ ಇಲ್ಲಿ ಸಲ್ಲಿಸಬಹುದು. ಅದೇ ರೀತಿಯಾಗಿ ಇಲ್ಲಿ ಮತ್ತೊಂದು ಹುದ್ದೆಯಾದ ಪರ್ಚೇಸ್ ಆಫೀಸರ್ ಹುದ್ದೆಗೆ ನೇಮಕಾತಿ ನಡೀತಾ ಇದೆ. ಈ ಹುದ್ದೆಗೆ ನೀವು ಎನಿ ಗ್ರ್ಯಾಜುಯೇಟ್ ಆ್ಯಂಡ್ ಪೋಸ್ಟ್ ಗ್ರ್ಯಾಜುಯೇಟ್ ಪದವಿ ಮತ್ತು ಸ್ನಾತಕೋತ್ತರ ಪದವಿ ಕೂಡ ಇಲ್ಲಿ ನಿಮಗೆ ವಿದ್ಯಾರ್ಥಿ ಕೇಳ್ತಾ ಇದ್ದಾರೆ. ನೀವು ಕೂಡ ಈ ಒಂದು ಫೀಲ್ಡ್ನಲ್ಲಿ 10 ವರ್ಷದ ಅನುಭವ ಇರುವಂಥ ಅಭ್ಯರ್ಥಿಗಳು ಇಲ್ಲಿ ಪ್ರೊಕ್ಯೂರ್ಮೆಂಟ್ ವೆಂಡರ್ ಮ್ಯಾನೇಜ್ಮೆಂಟ್ ಇನ್ವೆಂಟರಿ ಕಂಟ್ರೋಲ್ ಬಜೆಟಿಂಗ್ನಲ್ಲಿ ನೀವು ಕೆಲಸವನ್ನು ಕೂಡ ಇಲ್ಲಿ ನಿರ್ವಹಿಸಬೇಕಾಗಿರುತ್ತದೆ. ಈ ಎರಡೂ ಹುದ್ದೆಗಳಿಗೆ ಈ ಶಿಕ್ಷಣ ಸಂಸ್ಥೆಯಿಂದ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಆಸಕ್ತಿಯುಳ್ಳ ಅಭ್ಯರ್ಥಿಗಳು ನಿಮ್ಮ ಒಂದು ರೆಸ್ಯೂಮನ್ನು ಈ ಒಂದು ಶಿಕ್ಷಣ ಸಂಸ್ಥೆಯ ಒಂದು ಇಮೇಲ್ಗೆ ನೀವು 7 ದಿನಗಳ ಒಳಗಾಗಿ ನೀವು ಈ ಒಂದು ಇಮೇಲ್ಗೆ ಸೆಂಡ್ ಮಾಡಬೇಕಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಈ ಒಂದು ಕಾಂಟ್ಯಾಕ್ಟ್ ನಂಬರ್ ಮುಖಾಂತರ ನೀವು ಕರೆ ಮಾಡಿ ಮಾಹಿತಿಯನ್ನು ಕೂಡ ನೀವು ಇಲ್ಲಿ ಪಡೆದುಕೊಳ್ಳಬಹುದು. ಆಸಕ್ತಿಯುಳ್ಳ ಅಭ್ಯರ್ಥಿಗಳು ಈ ಕೂಡಲೇ ಈ ಹುದ್ದೆಗಳಿಗೆ ಕೂಡ ನೀವು ಅರ್ಜಿಯನ್ನು ಕೂಡ ಇಲ್ಲಿ ಸಲ್ಲಿಸಬಹುದು. ಅದೇ ರೀತಿಯಾಗಿ ಇಲ್ಲಿ ಮತ್ತೊಂದು ಶಿಕ್ಷಣ ಸಂಸ್ಥೆ ವತಿಯಿಂದ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ, ಅಂದರೆ ರಿಕ್ರೂಟ್ ಕೂಡ ಮಾಡ್ಕೊಳ್ತಾ ಇದ್ದಾರೆ ನೋಡಬಹುದು. ಇಲ್ಲಿ ಟೀಚರ್ಸ್ಗಳಿಗೆ ಫೀಮೇಲ್ ಟೀಚರ್ಸ್ಗಳಿಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಫ್ರೆಷರ್ ಕೂಡ ಇಲ್ಲಿ ಅರ್ಜಿ ಸಲ್ಲಿಸಬಹುದು, ಜೊತೆಗೆ ಎಕ್ಸ್ಪೀರಿಯನ್ಸ್ ಆದವರು ಕೂಡ ಇಲ್ಲಿ ಅರ್ಜಿ ಸಲ್ಲಿಸಬಹುದು. ಇಲ್ಲಿ ಯಾವ ವಿಭಾಗದಲ್ಲಿ ನೀವು ಇಲ್ಲಿ ಕಾರ್ಯನಿರ್ವಹಿಸಬೇಕಾದರೆ ಪ್ರೈಮರಿ ಇಂಗ್ಲೀಷ್ ಮೀಡಿಯಂ ಸ್ಕೂಲಲ್ಲಿ ನೀವು ಇಲ್ಲಿ ಕಾರ್ಯನಿರ್ವಹಿಸಬೇಕಾಗುತ್ತದೆ. ಆ ಸ್ಕೂಲ್ ಗೋಕುಲ್ ರೋಡ್ ಹುಬ್ಬಳ್ಳಿಯಲ್ಲಿ ಇದು ಕಂಡುಬರುತ್ತದೆ. ಅದೇ ರೀತಿಯಾಗಿ ಆ ಸ್ಕೂಲಲ್ಲಿ ರಿಸೆಪ್ಷನಿಸ್ಟ್ ಹುದ್ದೆಗೆ ಕೂಡ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಕೂಡ ಫೀಮೇಲ್ ಅಭ್ಯರ್ಥಿಗಳಿಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ನಿಮಗೆ ವಿದ್ಯಾರ್ಥಿ ಎನಿ ಡಿಗ್ರಿ ಅಥವಾ ಬೇಸಿಕ್ ಅಕೌಂಟ್ ನಾಲೆಡ್ಜ್ ಇರಬೇಕು, ಜೊತೆಗೆ ವಿತ್ ಗುಡ್ ಇಂಗ್ಲೀಷ್ ಸ್ಪೀಕಿಂಗ್ ಕೂಡ ಇಲ್ಲಿ ಇರಬೇಕಾಗುತ್ತದೆ. ಲೊಕೇಶನ್ ಕೂಡ ನೋಡಬಹುದು, ಹುಬ್ಬಳ್ಳಿಯಲ್ಲಿ ಕಂಡು ಬರುತ್ತದೆ. ಆಸಕ್ತುಳ್ಳ ಅಭ್ಯರ್ಥಿಗಳು ಈ ಒಂದು ಕಾಂಟ್ಯಾಕ್ಟ್ ಅಥವಾ ವಾಟ್ಸಪ್ ಮುಖಾಂತರ ನೀವು ನಿಮ್ಮ ರೆಸ್ಯೂಮನ್ನು ಈ ಕೆಳಗಿನ ನಂಬರ್ಗಳಿಗೆ ನೀವು ಇಲ್ಲಿ ಕಾಂಟ್ಯಾಕ್ಟ್ ಮಾಡಿ ಮಾಹಿತಿಯನ್ನು ಕೂಡ ಇಲ್ಲಿ ಪಡೆಯಬಹುದು. ಆಸಕ್ತಿಯುಳ್ಳ ಅಭ್ಯರ್ಥಿಗಳು ಈ ಕೂಡಲೇ ಈ ಹುದ್ದೆಗಳಿಗೆ ಕೂಡ ನೀವು ಇಲ್ಲಿ ಅರ್ಜಿಯನ್ನು ಕೂಡ ಸಲ್ಲಿಸಬಹುದು. ರೀತಿಯಾಗಿ ಇಲ್ಲಿ ಮತ್ತೊಂದು ಸಂಸ್ಥೆಯಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ನ್ಯಾಷನಲ್ ಸೆಂಟರ್ ಫಾರ್ ಏರ್ತ್ ಸೈನ್ಸ್ ಸ್ಟಡೀಸ್ ವತಿಯಿಂದ ಒಂದು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಕೂಡ ರಿಕ್ರೂಟ್ಮೆಂಟ್ ಮುಖಾಂತರ ನೇಮಕಾತಿ ನಡೀತಾ ಇದೆ. ಇದು ಕೂಡ 19/3/2025 ಪತ್ರಿಕಾ ಪ್ರಕಟಣೆಯಾಗಿದೆ. ಇಲ್ಲಿ ಕೂಡ NCEES ಕಂಡಕ್ಟ್ ವಾಲ್ಕ್-ಇನ್ ಇಂಟರ್ವ್ಯೂ ಮುಖಾಂತರ ಈ ಹುದ್ದೆಗಳಿಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಗಮನಿಸಬಹುದು 27/3/2025 ಈ ಒಂದು ನೇಮಕಾತಿ ಇಲ್ಲಿ ನಡೀತಾ ಇದೆ. ಇದು ತಿರುವನಂತಪುರದಲ್ಲಿ ಕಂಡುಬರುವಂಥ ಒಂದು ನೇಮಕಾತಿ ಪ್ರಕ್ರಿಯೆಯಾಗಿದೆ. ಇಲ್ಲಿ ಸೈನ್ಸ್ಟಿಸ್ಟ್ ಅಡ್ಮಿನಿಸ್ಟ್ರೇಷನ್ ಅಸಿಸ್ಟೆಂಟ್ ಹುದ್ದೆಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಕಾಂಟ್ಯಾಕ್ಟ್ ಬೇಸಿಸ್ ಕೂಡ ಇದು ಜಾಬ್ ಆಗಿದೆ. ಆಸಕ್ತಿಯುಳ್ಳ ಅಭ್ಯರ್ಥಿಗಳು ಹೆಚ್ಚಿನ ಮಾಹಿತಿಗಾಗಿ ಈ ಒಂದು ವೆಬ್ಸೈಟ್ ಮುಖಾಂತರ ನೀವು ಇದಕ್ಕೆ ವಿಸಿಟ್ ಕೊಟ್ಟು ಇದರ ಬಗ್ಗೆ ಮಾಹಿತಿಯನ್ನು ಕೂಡ ಪಡೆಯಬಹುದು. ಜೊತೆಗೆ ಇಲ್ಲಿ ಸೆಲ್ ನಂಬರ್ ಕೂಡ ಅಂದರೆ ಫೋನ್ ನಂಬರ್ ಕೂಡ ನೀಡ್ತಾ ಇದ್ದಾರೆ. ಇದರ ಮುಖಾಂತರ ನೀವು ಕರೆ ಮಾಡಿ ಮಾಹಿತಿಯನ್ನು ಕೂಡ ನೀವು ಇಲ್ಲಿ ಪಡೆಯಬಹುದು. ಇಲ್ಲಿ ಮತ್ತೊಂದು ನೇಮಕಾತಿ ನೋಡಬಹುದು. ವಿಜಯವಾಣಿ ಕನ್ನಡದ ದಿನ ನಂಬರ್ 1 ಪತ್ರಿಕೆಯಾಗಿದೆ. ಇಲ್ಲಿ ಉತ್ತಮ ಅವಕಾಶವನ್ನು ಕೂಡ ನೀಡ್ತಾ ಇದ್ದಾರೆ ನೋಡಬಹುದು. ವಿಜಯವಾಣಿ ನಂಬರ್ 1 ಕನ್ನಡ ದಿನಪತ್ರಿಕೆಯಲ್ಲಿ ಬೆಂಗಳೂರು ಜಿಲ್ಲೆಯಾದಂತಹ ಎಕ್ಸಿಕ್ಯೂಟಿವ್ ಬೇಕಾಗಿದ್ದಾರೆ ಅಂತೆ. ಆಕರ್ಷಕ ವೇತನ ಕೂಡ ನೀಡ್ತಾ ಇದ್ದಾರೆ. ದಿನದ ಭತ್ಯೆ ಕೂಡ ಇವರು ಸೌಲಭ್ಯ ಕೂಡ ನೀಡ್ತಾ ಇದ್ದಾರೆ. ಆಸಕ್ತಕರು ಹಾಗೂ ನಿಮ್ಮ ಭಾವಚಿತ್ರದೊಂದಿಗೆ ನೇರ ಸಂದರ್ಶನ ಕೂಡ ನೀವು ಇಲ್ಲಿ ಹಾಜರಾಗಬಹುದು. ವಿಳಾಸವನ್ನು ಕೂಡ ನೀವು ನೋಡಬಹುದು. ಪ್ರಧಾನ ವ್ಯವಸ್ಥಾಪಕರು ವಿಜಯವಾಣಿ ಪ್ರಸರಣ ವಿಭಾಗ, VRL ಮೀಡಿಯಾ ಪ್ರೈವೇಟ್ ಲಿಮಿಟೆಡ್, ನಂಬರ್ 24 ಸಿ ಸಾಯಿ ರಾಮ್ ಟವರ್ಸ್, 4ನೇ ಮಹಡಿ, ಮುಖ್ಯ ರಸ್ತೆ, ಚಾಮರಾಜಪೇಟೆ, ಬೆಂಗಳೂರು 560018ಕ್ಕೆ ನೀವು ಹಾಜರಾಗಿ ಸಂದರ್ಶನ ಕೂಡ ಇಲ್ಲಿ ನೀವು ತೆಗೆದುಕೊಳ್ಳಬಹುದು. ಜೊತೆಗೆ ಇಲ್ಲಿ ಆ ಸಂಸ್ಥೆಯ ಒಂದು ಇಮೇಲ್ ಕೂಡ ನೀಡ್ತಾ ಇದ್ದಾರೆ. ಇದರ ಮುಖಾಂತರ ಕೂಡ ನೀವು ನಿಮ್ಮ ರೆಸ್ಯೂಮನ್ನು ಸೆಂಡ್ ಮಾಡಬಹುದು. ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಮುಖಾಂತರ ನೀವು ಇಲ್ಲಿ ಕರೆ ಮಾಡಿ ಮಾಹಿತಿಯನ್ನು ಕೂಡ ಪಡೆಯಬಹುದು. ಆಸಕ್ತಿಯುಳ್ಳ ಅಭ್ಯರ್ಥಿಗಳು ಅರ್ಜಿಯನ್ನು ಕೂಡ ನೀವು ಇಲ್ಲಿ ಸಲ್ಲಿಸಬಹುದು. ಉದ್ಯೋಗ ಮಾಹಿತಿ ಚಾನಲ್ಗೆ ನಮಸ್ಕಾರ. ಇಲ್ಲೊಂದು ಗೌರ್ಮೆಂಟ್ ಆಫ್ ಕರ್ನಾಟಕ ವತಿಯಿಂದ ಒಂದು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ನೀವು ಇಲ್ಲಿ ಗಮನಿಸಬಹುದು. ಕರ್ನಾಟಕ ಮೆಡಿಕಲ್ ಕಾಲೇಜ್ ಆ್ಯಂಡ್
ರಿಸರ್ಚ್ ಇನ್ಸ್ಟಿಟ್ಯೂಟ್ ಹುಬ್ಬಳ್ಳಿ 580021 ಈ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ವಾಲ್ಕ್-ಇನ್ ಇಂಟರ್ವ್ಯೂ ಮುಖಾಂತರ ಈ ಹುದ್ದೆಗಳಿಗೆ ಇಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ನೀವಿಲ್ಲಿ ಗಮನಿಸಬಹುದು, ವಾಲ್ಕ್-ಇನ್ ಇಂಟರ್ವ್ಯೂ ವಿಲ್ ಬಿ ಕಂಡಕ್ಟ್ ಮುಖಾಂತರ ಈ ಹುದ್ದೆಗೆ ನೇಮಕಾತಿ. ಇಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಡಿಪಾರ್ಟ್ಮೆಂಟ್ ಕಾಂಟ್ರಾಕ್ಟ್ ಬೇಸ್ ಮುಖಾಂತರ ಈ ಹುದ್ದೆಗಳನ್ನು ಆಯ್ಕೆ ಮಾಡ್ಕೊಳ್ತಾ ಇದ್ದಾರೆ. ಅಡ್ಮಿಷನ್ ಬ್ಲಾಕ್ KMC CR ಹುಬ್ಬಳ್ಳಿಯಲ್ಲಿ ಈ ಒಂದು ನೇಮಕಾತಿ ಪ್ರಕ್ರಿಯೆ ನಡೀತಾ ಇದೆ. ದಿನಾಂಕ 26/3/2025 ಈ ಒಂದು ನೇಮಕಾತಿಯ ಬಗ್ಗೆ ವಾಲ್ಕ್-ಇನ್ ಇಂಟರ್ವ್ಯೂ ಮುಖಾಂತರ ನಿಮ್ಮನ್ನು ಆಯ್ಕೆ ಮಾಡಿಕೊಳ್ತಾ ಇದ್ದಾರೆ. ಕ್ವಾಲಿಫಿಕೇಷನ್, ಎಕ್ಸ್ಪೀರಿಯನ್ಸ್ ಆ್ಯಂಡ್ ಅದರ್ ಡೀಟೇಲ್ಸ್ ಬಗ್ಗೆ ಈ ಒಂದು ವೆಬ್ಸೈಟ್ನಲ್ಲಿ ನೀಡಲಾಗಿದೆ. ಇದಕ್ಕೆ ವಿಸಿಟ್ ಕೊಟ್ಟು ನೀವು ಹೆಚ್ಚಿನ ಮಾಹಿತಿಯನ್ನು ಕೂಡ ನೀವಿಲ್ಲಿ ಪಡೆಯಬಹುದು. ಆಸಕ್ತಿಯುಳ್ಳ ಅಭ್ಯರ್ಥಿಗಳು ಈ ವಾಲ್ಕ್-ಇನ್ ಇಂಟರ್ವ್ಯೂ ಮುಖಾಂತರ ನೀವಿಲ್ಲಿ ನೇಮಕಾತಿಯನ್ನು ಕೂಡ ನೀವಿಲ್ಲಿ ಪಡೆಯಬಹುದು. ಇದು 19/3/2025 ಪತ್ರಿಕಾ ಪ್ರಕಟಣೆಯಾಗಿದೆ. ಆಸಕ್ತಿಯುಳ್ಳ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ಅರ್ಜಿಯನ್ನು ಕೂಡ ನೀವಿಲ್ಲಿ ಸಲ್ಲಿಸಬಹುದು. ಅದೇ ರೀತಿಯಾಗಿ ಇಲ್ಲಿ ಮತ್ತೊಂದು ಸಂಸ್ಥೆಯಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದೆ. ಭಾರತದ ಮಹಾರತ್ನ ಕಂಪನಿಯಲ್ಲಿ ಕೂಡ ಇದು ಒಂದು ಕಂಪನಿ ಕೂಡ ಹೌದು. ನೀವು ಇಲ್ಲಿ ಗಮನಿಸಬಹುದು, ಇಂಡಿಯನ್ ಆಯಿಲ್ನಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಪೈಪ್ಲೈನ್ಗಳ ವಿಭಾಗ ದಕ್ಷಿಣ ಪ್ರದೇಶ, ಪೈಪ್ಲೈನ್ಗಳ ಚೆನ್ನೈ, ಇಲ್ಲಿ ನಿವೃತ್ತ ಸರ್ಕಾರಿ ನೌಕರರನ್ನು ಕೂಡ ಇವರು ಇಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇದು ಕೂಡ ಗುತ್ತಿಗೆ ಆಧಾರದ ಮೇಲೆ ಒಂದು ರಿಕ್ರೂಟ್ಮೆಂಟ್ ಆಗಿದೆ. ಇಲ್ಲಿ ನೀವು ಗಮನಿಸಬಹುದು, ಕರ್ನಾಟಕ ರಾಜ್ಯದ ನಿವೃತ್ತ ಸರ್ಕಾರಿ ನೌಕರರಿಂದ ಈ ಒಂದು ಕಂದಾಯ ಇದು ವಿಭಾಗದಲ್ಲಿ ಅರ್ಜಿಗಳನ್ನು ಕೂಡ ಆಹ್ವಾನಿಸಿದ್ದಾರೆ. ನೋಡಬಹುದು, ಉದ್ಯೋಗ ಸ್ಥಳ ಕರ್ನಾಟಕ. ಲಭ್ಯವಿರುವ ಹುದ್ದೆಗಳು ಒಂದು ರೆವೆನ್ಯೂ ಅಕೌಂಟೆಂಟ್ ಮತ್ತು ಇನ್ನೊಂದು ರೆವೆನ್ಯೂ ಅಸಿಸ್ಟೆಂಟ್ ಹುದ್ದೆ. ಒಟ್ಟು 2 ಹುದ್ದೆಗೆ ಈ ಒಂದು ಸಂಸ್ಥೆಯಿಂದ ನೇಮಕಾತಿ ಇಲ್ಲಿ ಮಾಡ್ಕೊಳ್ತಾ ಇದ್ದಾರೆ. ಅರ್ಹತಾ ಮಾನದಂಡ ಕೂಡ ನೀವು ಇಲ್ಲಿ ಗಮನಿಸಬಹುದು. ಈ ಕೆಳಗಿನ ದರ್ಜೆ ಶ್ರೇಣಿಯಲ್ಲಿ ನಿವೃತ್ತರಾದ ಇದು ಕಂದಾಯ ನೌಕರನ್ನು ಕೂಡ ಇವರು ನೇಮಕಾತಿ ಮಾಡ್ಕೊಂಡಿದ್ದಾರೆ. ರೆವೆನ್ಯೂ ಅಕೌಂಟೆಂಟಿಗೆ ನೀವು ಇಲ್ಲಿ ನಿವೃತ್ತರಾಗಿರಬೇಕು. ಯಾವ ವಿಭಾಗದಲ್ಲಿ ನಿವೃತ್ತರಾಗಿರಬೇಕೆಂದರೆ ಡೆಪ್ಯೂಟಿ ಕಲೆಕ್ಟರ್, ತಹಶೀಲ್ದಾರ್, ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರು, ಸರ್ವೆ ಇನ್ಸ್ಪೆಕ್ಟರ್ ಅಥವಾ ತತ್ಸಮಾನ ಹುದ್ದೆ ಅಂಥ ಅಭ್ಯರ್ಥಿಗಳು ಈ ಒಂದು ರೆವೆನ್ಯೂ ಅಕೌಂಟೆಂಟ್ ಹುದ್ದೆಗೆ ನೀವು ಇಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ಮತ್ತೊಂದು ಹುದ್ದೆಯಾದ ರೆವೆನ್ಯೂ ಅಸಿಸ್ಟೆಂಟ್ ಹುದ್ದೆಗೆ ಇಲ್ಲಿ ನೀವು ತಹಶೀಲ್ದಾರ್, ಉಪ ತಹಶೀಲ್ದಾರ್, ಸರ್ವೆ ಸಬ್ ಇನ್ಸ್ಪೆಕ್ಟರ್, ಸರ್ವೆ ಡೆಪ್ಯೂಟಿ ಇನ್ಸ್ಪೆಕ್ಟರ್, FMS ಅಥವಾ ತತ್ಸಮಾನ ಹುದ್ದೆಯಿಂದ ನಿವೃತ್ತರಾದಂಥ ಸರ್ಕಾರಿ ನೌಕರರ ಹುದ್ದೆಯಿಂದ ನಿವೃತ್ತ ಆದ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ನೀವು ಇಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ಈ ಕುರಿತು ಎಲ್ಲ ಇತರ ಪ್ರಕಟಣೆ, ತಿದ್ದುಪಡಿ, ಸೂಚನೆಗಳು ಸೇರಿದಂತೆ ಯಾವುದೇ ಮಾಹಿತಿಗಳಿದ್ದರೆ ಅವುಗಳನ್ನು ಈ ಒಂದು ಕಂಪನಿಯ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿದೆ. ನೀವು ಅಲ್ಲಿ ವಿಸಿಟ್ ಮಾಡಿ ಮಾಹಿತಿಯನ್ನು ಕೂಡ ಪಡೆದು ಈ ಹುದ್ದೆಗಳಿಗೆ ಕೂಡ ನೀವು ಇಲ್ಲಿ ಅರ್ಜಿಯನ್ನು ಕೂಡ ಇಲ್ಲಿ ಸಲ್ಲಿಸಬಹುದು. ವಿಜಯವಾಣಿಯಲ್ಲಿ ಮತ್ತೊಂದು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ನೋಡಬಹುದು, ವಿಜಯವಾಣಿ ಉತ್ತಮ ಅವಕಾಶವನ್ನು ಕೂಡ ನೀಡ್ತಾ ಇದ್ದಾರೆ. ನೋಡಬಹುದು, ವಿಜಯವಾಣಿ ನಂಬರ್ 1 ಕನ್ನಡ ದಿನಪತ್ರಿಕೆ ಪ್ರಸರಣ ವಿಭಾಗ ರಾಜ್ಯಾದ್ಯಂತ ಇಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ವಿತರಕರು, ಏಜೆಂಟರು ಬೇಕಾಗಿದ್ದಾರೆ ಅಂತೆ. ಆಸಕ್ತ ಸ್ವವಿವರಗಳು ಹಾಗೂ ಭಾವಚಿತ್ರಗಳೊಂದಿಗೆ ನೀವು ನೇರ ಸಂದರ್ಶನಕ್ಕೆ ಹಾಜರಾಗಬೇಕು. ವಿಳಾಸ ಕೂಡ ನೀಡುತ್ತಾ ಇದ್ದಾರೆ. ವಿಜಯವಾಣಿ ಪ್ರಸರಣ ವಿಭಾಗ VRL ಲಿಮಿಟೆಡ್ ಪ್ರೈವೇಟ್ ಲಿಮಿಟೆಡ್, 2ನೇ ಮಹಡಿ, VR ಕಾಂಪ್ಲೆಕ್ಸ್, ನ್ಯೂ ಕಾಟನ್ ಮಾರ್ಕೆಟ್, ಹುಬ್ಬಳ್ಳಿ 580029ಕ್ಕೆ ನೀವು ಈ ಒಂದು ವಿಳಾಸಕ್ಕೆ ಹೋಗಿ ನೀವು ಇಲ್ಲಿ ನೇರ ಸಂದರ್ಶನ ಕೂಡ ಪಡೆಯಬಹುದು. ಜೊತೆಗೆ ಆ ಸಂಸ್ಥೆಯ ಒಂದು ಇಮೇಲ್ ಕೂಡ ನೀಡ್ತಾ ಇದ್ದರೆ ಇಲ್ಲಿ ನೀವು ಗಮನಿಸಬಹುದು. ಜೊತೆಗೆ ಆ ಸಂಸ್ಥೆ 2 ಕಾಂಟ್ಯಾಕ್ಟ್ ನಂಬರ್ ಕೂಡ ನೀಡ್ತಾ ಇದೆ. ಇವುಗಳ ಮುಖಾಂತರ ಕೂಡ ನೀವು ಇಲ್ಲಿ ಕಾಲ್ ಮಾಡಿ ಮಾಹಿತಿಯನ್ನು ಕೂಡ ನೀವು ಇಲ್ಲಿ ಪಡೆಯಬಹುದು. ಮತ್ತೊಂದು ನೇಮಕಾತಿ ಮಾಡ್ಕೊಳ್ತಾ ಇದ್ರೆ ನೀವು ಇಲ್ಲಿ ನೋಡಬಹುದು, ವಾಂಟೆಡ್ ಅಂದರೆ ಇಲ್ಲಿ ನೋಡಬಹುದು, ಈ ಲೀಡಿಂಗ್ ಟೈಲ್ಸ್ ಕಂಪ್ನಿಯಲ್ಲಿ ಒಂದು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಲುಕಿಂಗ್ ಆರ್ ದ ಸೇಲ್ಸ್ ಎಕ್ಸಿಕ್ಯೂಟಿವ್ ಹುದ್ದೆಗಳಿಗೆ ಇವರು ಮತ್ತು ರಿಸೆಪ್ಷನ್ಸ್ ಹುದ್ದೆಗಳಿಗೆ ಮತ್ತು ಆಫೀಸ್ ಬಾಯ್ ಹುದ್ದೆಗಳಿಗೆ ಅಟ್ರಾಕ್ಟಿವ್ ಸ್ಯಾಲ್ರಿ ಜೊತೆಗೆ ನಿಮಗೆ ಇಲ್ಲಿ ಇವರು ನೀಡ್ತಾ ಇದ್ದಾರೆ. ಎಕ್ಸ್ಪೀರಿಯನ್ಸ್ ಪರ್ಸನ್ ಈ ಹುದ್ದೆಗಳಿಗೆ ನೀವು ಅಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ಕಾಲ್ ಬಿಟ್ವೀನ್ ಅಂದರೆ ನೀವು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾದರೆ ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 5 ಗಂಟೆ ಒಳಗಾಗಿ ನೀವು ಈ ಕಾಂಟ್ಯಾಕ್ಟ್ ನಂಬರ್ ಮೂಲಕ ನೀವು ಕಾಂಟ್ಯಾಕ್ಟ್ ಮಾಡಿ ಈ ಹುದ್ದೆಗಳಿಗೆ ಮುಖಾಂತರ ನೀವು ಇಲ್ಲಿ ಮಾಹಿತಿಯನ್ನು ಪಡೆದು ಅರ್ಜಿಯನ್ನು ಕೂಡ ನೀವು ಇಲ್ಲಿ ಸಲ್ಲಿಸಬಹುದು. ಮತ್ತೊಂದು ನೇಮಕಾತಿ ನಡೀತಾ ಇದೆ, ನೋಡಬಹುದು, ಬೇಕಾಗಿದ್ದಾರೆ. ಇಲ್ಲಿ ನೋಡಿ, ಜನತಾ ಆಶಾ ಸೌತ್ ನಿಧಿ ಲಿಮಿಟೆಡ್ನಲ್ಲಿ ಸ್ಮಾರ್ಟ್ ಬ್ಯಾಂಕಿಂಗ್ ಒಂದು ಸಂಸ್ಥೆಯಾಗಿದೆ. ಈ ಒಂದು ಸಂಸ್ಥೆಯಲ್ಲಿ ಪಿಗ್ಮಿ ಏಜೆಂಟ್ಗಳಿಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಸ್ಥಳ ನೋಡಬಹುದು, ತುಮಕೂರು ಶಾಖೆಗೆ ಬೇಕಾಗಿದ್ದಾರೆ ಅಂತೆ. ತಿಪಟೂರು, ಶಿರಾ, ಕುಣಿಗಲ್ ತಾಲೂಕಿನಲ್ಲಿ ತಮ್ಮ ಶಾಖೆ ತೆರೆಯಲು ಮಾರ್ಕೆಟಿಂಗ್ ಅಸೋಸಿಯೇಟ್ಸ್ ಒಂದು ಹುದ್ದೆಗಳಿಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಮತ್ತು ಪಿಗ್ಮಿ ಏಜೆಂಟ್ಗಳಿಗೆ ಕೂಡ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಸ್ಯಾಲ್ರಿ ಮತ್ತು PF ಕೂಡ ಇವರಿಗೆ ಇರುತ್ತದೆ. ಈ ಒಂದು ಮಾಹಿತಿ ಮುಖಾಂತರ ನೀವು ಈ ಒಂದು ಕಾಂಟ್ಯಾಕ್ಟ್ ನಂಬರ್ ಮುಖಾಂತರ ಕೂಡ ನೀವು ಇಲ್ಲಿ ಕರೆ ಮಾಡಿ ಇದರ ಬಗ್ಗೆ ಮಾಹಿತಿಯನ್ನು ಪಡೆದು ನೀವು ಅರ್ಜಿಯನ್ನು ಕೂಡ ನೀವು ಇಲ್ಲಿ ಸಲ್ಲಿಸಬಹುದು.
ಇಲ್ಲಿ ಮತ್ತೊಂದು ಸಂಸ್ಥೆ ವತಿಯಿಂದ ಅಂದರೆ ನಾಡಿನ ಸಮಸ್ತ ಜನತೆ ಯುಗಾದಿ ಹಬ್ಬದ ಒಂದು ಪ್ರಯುಕ್ತವಾಗಿ ಇಲ್ಲೊಂದು ಲಿಂಗಾಯತ ವಿದ್ಯಾಭಿವೃದ್ಧಿ ಸಂಸ್ಥೆ ವತಿಯಿಂದ ಒಂದು ಅವ ಅವಪಣ್ಣ ಅತ್ತಿಗಿರಿ ಖಾಸಗಿ ಕೈಗಾರಿಕಾ ತರಬೇತಿ ಒಂದು ನೇಮ ಅಂದರೆ ಕೆಲವೊಂದಿಷ್ಟು ಕೋರ್ಸ್ಗಳಿಗೆ ಇವರು ಇಲ್ಲಿ ಟ್ರೈನಿಂಗ್ ಕೂಡ ನೀಡ್ತಾ ಇದ್ದಾರೆ. ಟೌನ್ ಹಾಲ್ ಧಾರವಾಡದಲ್ಲಿ ಇದು ಕಂಡುಬರುತ್ತದೆ. ನೀವು ಇಲ್ಲಿ ನೋಡಬಹುದು 2025-26ನೇ ಸಾಲಿನ ಪ್ರವೇಶ ಕೂಡ ಇಲ್ಲಿ ಆರಂಭವಾಗ್ತಾ ಇದ್ದಾವೆ. ಇಲ್ಲಿ ನೀವು ಗಮನಿಸಿ ವಿದ್ಯಾರ್ಥಿಗಳು ಪ್ರವೇಶಾವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಲು ಕೂಡ ಇವರು ನೀಡ್ತಾ ಇದ್ದಾರೆ. ನಿಮಗೆ ಇವರು ಹೆಚ್ಚು ಇಲ್ಲಿ ಸುಸಜ್ಜಿತವಾದ ಕಟ್ಟಡ ಕೂಡ ಹೊಂದಿದೆ. ಇದು ನುರಿತ ಉಪನ್ಯಾಸಕರಿಂದ ಕೂಡ ನಿಮಗೆ ಇಲ್ಲಿ ಟ್ರೈನ್ ಮಾಡ್ತಿದ್ದಾರೆ. ಅದೇ ರೀತಿಯಾಗಿ ವಿಶಾಲವಾದ ಕ್ರೀಡಾಂಗಣ ಕೂಡ ಹೊಂದಿದೆ. ಈ ರೀತಿಯಾಗಿ ಈ ಒಂದು ಕೆಲವಷ್ಟು ಕೋರ್ಸ್ಗಳಿಗೆ ಇಲ್ಲಿ ಅಂದರೆ ಅರ್ಜಿಯನ್ನು ಕೂಡ ಆಹ್ವಾನಿಸಿದ್ದಾರೆ. ಈಗ ನಾವು ಕೋರ್ಸ್ಗಳನ್ನು ನೋಡೋಣ. ವೃತ್ತಿಗಳ ಪಕ್ಷಿಗಳ ನೋಟ ಕೂಡ ನೋಡೋಣ. ಇಲ್ಲಿ ಮೊಟ್ಟ ಮೊದಲು ಫಿಟ್ಟರ್ ಇಲ್ಲಿ ಅವಧಿ 2 ವರ್ಷ SLC ಪಾಸ್ ಆಗಿರಬೇಕು. ಎಲೆಕ್ಟ್ರಿಷಿಯನ್ 2 ವರ್ಷ SLC ಪಾಸ್ ಆಗಿರಬೇಕು. ಎಲೆಕ್ಟ್ರಾನಿಕ್ ಮೆಕ್ಯಾನಿಕಲ್ 2 ವರ್ಷ ಪಾಸ್ ಆಗಿರಬೇಕು, SLC ಹೊಂದಿರಬೇಕು. ಡ್ರಾಫ್ಟ್ಮನ್ ಮತ್ತು ಮೆಕ್ಯಾನಿಕಲ್ 2 ವರ್ಷ ಆಗಿರುತ್ತದೆ, SLC ಪಾಸ್ ಆಗಿರಬೇಕು. ಜೊತೆಗೆ ಇಲ್ಲಿ ಇದು ಕಟಿಂಗ್ ವಿತ್ ಸೇವಿಂಗ್ ಹುದ್ದೆಗೆ ಒಂದು ಕೋರ್ಸ್ಗೆ ನೇಮಕಾತಿ 1 ವರ್ಷ SLC ಪಾಸ್ ಫೇಲ್ ಆದಂಥ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದು. ಎಂಬ್ರಾಯ್ಡರ್ ಮತ್ತು ನೀಡಲ್ ವರ್ಕ್ ಇಲ್ಲಿ 1 ವರ್ಷ SLC ಪಾಸ್ ಫೇಲ್ ಆದಂಥ ಅಭ್ಯರ್ಥಿಗಳು ಈ ಒಂದು ಪ್ರವೇಶಾತಿಗೆ ಕೂಡ ನೀವು ಇಲ್ಲಿ ಎಲಿಜಿಬಲ್ ಆಗಿರ್ತೀರಾ. ಈ ಒಂದು ಸಂಸ್ಥೆ ವತಿಯಿಂದ ನೀವು ಇದು ತರಬೇತಿಯನ್ನು ಪಡೆಯಬೇಕೆಂದರೆ ಅರ್ಜಿಯನ್ನು ಕೂಡ ಸಲ್ಲಿಸಬಹುದು. ವಯೋಮಿತಿಯನ್ನು ಕೂಡ ನೀಡ್ತಾ ಇದ್ದಾರೆ ನೋಡಿ, ಇಲ್ಲಿ ಗಮನಿಸಿ. 14ರಿಂದ 40 ವರ್ಷದ ಒಳಗಿನ ಅಭ್ಯರ್ಥಿಗಳು ಈ ಮೇಲಿನ ಕೋರ್ಸ್ಗಳನ್ನು ಕೂಡ ನೀವು ಇಲ್ಲಿ ಮಾಡಬಹುದು. ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ ಈ 2 ಕಾಂಟ್ಯಾಕ್ಟ್ ನಂಬರ್ ಮುಖಾಂತರ ಕೂಡ ನೀವು ಮಾಹಿತಿಯನ್ನು ಪಡೆಯಬಹುದು. ಪ್ರಾಚಾರ್ಯ ನಂಬರ್ ಕೂಡ ಇಲ್ಲಿ ನೀಡ್ತಾ ಇದ್ದಾರೆ. ಇವುಗಳ ಮುಖಾಂತರ ನೀವು ಕಾಂಟ್ಯಾಕ್ಟ್ ಮಾಡಿ ಮಾಹಿತಿ ಪಡೆಯಬಹುದು. ಜೊತೆಗೆ ಆ ಸಂಸ್ಥೆ ಇಮೇಲ್ ಕೂಡ ನೀಡ್ತಾ ಇದ್ದಾರೆ. ಇದು ಆಫೀಸಿನ ವೇಳೆ ಬೆಳಿಗ್ಗೆ 10:30ರಿಂದ ಸಾಯಂಕಾಲ 5 ಗಂಟೆಯ ಒಳಗಾಗಿ ಕೂಡ ನಿಮಗೆ ಇವರು ನೀವು ಕಾಂಟ್ಯಾಕ್ಟ್ ಮಾಡಿ ಇದರ ಬಗ್ಗೆ ಮಾಹಿತಿ ಕೂಡ ಪಡೆಯಬಹುದು. ಇನ್ನು ಕೆಲವೇ ಸೀಟುಗಳು ಲಭ್ಯ ಇದ್ದಾವಂತೆ. ಆಸಕ್ತವುಳ್ಳ ಅಭ್ಯರ್ಥಿಗಳು ಈ ಒಂದು ಕೋರ್ಸ್ ಅಡಿಯಲ್ಲಿ ನೀವು ಜಾಯ್ನ್ ಆಗಿ ಇಲ್ಲಿ ನೀವು ಅತ್ಯುತ್ತಮ ಒಂದು ಕೋರ್ಸನ್ನು ಕೂಡ ಆಯ್ಕೆ ಮಾಡಿ ಕೂಡ ನೀವು ಇಲ್ಲಿ ಕಲಿಯಬಹುದು. ಹೆಚ್ಚಿನ ಮಾಹಿತಿಗಾಗಿ ಕಾಂಟ್ಯಾಕ್ಟ್ ನಂಬರ್ ಮುಖಾಂತರ ನೀವು ಕರೆ ಮಾಡಿ ಮಾಹಿತಿಯನ್ನು ಕೂಡ ಇಲ್ಲಿ ಪಡೆಯಬಹುದು. ರೀತಿಯಾಗಿ ಇಲ್ಲಿ ಮತ್ತೊಂದು ಕರ್ನಾಟಕ ಸರ್ಕಾರ ವತಿಯಿಂದ ಇದು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಉನ್ನತ ಶಿಕ್ಷಣ ಇಲಾಖೆಯಿಂದ ಈ ಒಂದು ಪ್ರಕಟಣೆಯಾಗಿದೆ. ನೋಡಬಹುದು, ಇದು ಬೆಂಗಳೂರು ನಗರ ವಿಶ್ವವಿದ್ಯಾಲಯ ಬೆಂಗಳೂರು ಕುಲಪತಿಗಳ ಹುದ್ದೆಗೆ ಇಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ನೀವು ಇಲ್ಲಿ ಗಮನಿಸುವಂಥ ಒಂದು ವಿಷಯವಾಗಿದೆ. ಬೆಂಗಳೂರು ನಗರ ವಿಶ್ವವಿದ್ಯಾಲಯ ಬೆಂಗಳೂರು ಸಾಲಿನ ಕುಲಪತಿ ಹುದ್ದೆಗೆ ಕರ್ನಾಟಕ ರಾಜ್ಯ ವಿಶ್ವವಿದ್ಯಾಲಯ ಅಧಿನಿಯಮ 2000 ಪ್ರಕರಣ ಹಾಗೂ ಅನ್ವಯ ಅರ್ಜಿಯನ್ನು ಆಹ್ವಾನಿಸುತ್ತಿದ್ದಾರೆ. ಕರ್ನಾಟಕ ಸರ್ಕಾರ ಉನ್ನತ ಶಿಕ್ಷಣ ಇಲಾಖೆಯ ರಾಜ್ಯ ಸರ್ಕಾರ ಮತ್ತು ವತಿಯಿಂದ ಈ ಒಂದು ಬೆಂಗಳೂರು ಕುಲಪತಿ ಹುದ್ದೆಗೆ ಅರ್ಜಿಯನ್ನು ಕೂಡ ಆಹ್ವಾನಿಸುತ್ತಿದ್ದಾರೆ. ಈ ಅಧಿಸೂಚನೆ ದಿನಾಂಕದಿಂದ 30 ದಿನ ಒಳಗಾಗಿ ನೀವು ಈ ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಕೂಡ ಇಲ್ಲಿ ಸಲ್ಲಿಸಬೇಕಾಗುತ್ತದೆ. ಈ ಒಂದು ಕುಲಪತಿ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದರೆ ಈ ಒಂದು ಉನ್ನತ ಶಿಕ್ಷಣ ಇಲಾಖೆಯ ಒಂದು ವೆಬ್ಸೈಟ್ ಇದೆ. ಆ ವೆಬ್ಸೈಟ್ಗೆ ಹೋಗಿ ನೀವು ವಿಸಿಟ್ ಮಾಡಿ ಅಲ್ಲಿರುವಂತಹ ಎಲ್ಲ ಶೈಕ್ಷಣಿಕ ದಾಖಲಾತಿಗಳ ಬಗ್ಗೆ ನೀವು ತಿಳಿದುಕೊಂಡು ಈ ಒಂದು ಕುಲಪತಿ ಹುದ್ದೆಗೆ ನೀವು ಅರ್ಜಿಯನ್ನು ಕೂಡ ಇಲ್ಲಿ ಸಲ್ಲಿಸಬಹುದು. ಇದು ಪತ್ರಿಕಾ ಪ್ರಕರಣ 21/3/2025 ಪತ್ರಿಕಾ ಪ್ರಕಟಣೆಯಾಗಿದೆ. ಆಸಕ್ತಿಯುಳ್ಳ ಅಭ್ಯರ್ಥಿಗಳು ಈ ಕೂಡಲೇ ಈ ಹುದ್ದೆಗಳಿಗೆ ಕೂಡ ನೀವು ಇಲ್ಲಿ ಅರ್ಜಿಯನ್ನು ಕೂಡ ಸಲ್ಲಿಸಬಹುದು. ಅದೇ ರೀತಿಯಾಗಿ ಗೌರ್ಮೆಂಟ್ ಆಫ್ ಇಂಡಿಯಾ ವತಿಯಿಂದ ಒಂದು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ನೀವು ಇಲ್ಲಿ ಗಮನಿಸಬಹುದು. ಇಸ್ರೋ ಕಡೆಯಿಂದ ಈ ಒಂದು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ಸ್ ಅಂದರೆ ಇಸ್ರೋದಿಂದ ಈ ಒಂದು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇವರು ನೋಡಬಹುದು ಜೂನಿಯರ್ ರಿಸರ್ಚ್ ಫೆಲೋ ಮತ್ತು ರಿಸರ್ಚ್ ಸೈಂಟಿಸ್ಟ್ಗಳ ಹುದ್ದೆಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಈ ಪತ್ರಿಕಾ ಪ್ರಕಟಣೆ 22/3/2025 ಒಂದು ಪ್ರಕಟಣೆ ಆಗಿದೆ. ಇಲ್ಲಿ ಒಟ್ಟು 2 ಅಂದರೆ ನೋಡಬಹುದು ರಿಸರ್ಚ್ ಫೆಲೋ ಮತ್ತು ರಿಸರ್ಚ್ ಅಸೋಸಿಯೇಟ್. ಇಲ್ಲಿ ರಿಸರ್ಚ್ ಫೆಲೋ ಒಟ್ಟು 21 ಹುದ್ದೆಗಳಿಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ರಿಸರ್ಚ್ ಅಸೋಸಿಯೇಟ್ ಹುದ್ದೆಗೆ ಒಟ್ಟು 2 ಹುದ್ದೆಗಳಿಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇದು ಕೂಡ ಒಂದು ಟೆಂಪ್ರರಿ ಬೇಸ್ ಜಾಬ್ ಆಗಿದೆ. ಅಪ್ಲಿಕೇಶನ್ ಕೂಡ ನೀವು ಇಲ್ಲಿ ಹಾಕೋಬಹುದು. ಇಸ್ರೋ ಒಂದು ವೆಬ್ಸೈಟ್ ಇದೆ. ಆ ವೆಬ್ಸೈಟ್ ಮೂಲಕ ನೀವು ವಿಸಿಟ್ ಮಾಡಿ ಈ ಒಂದು ವೆಬ್ಸೈಟ್ ಮುಖಾಂತರ ನೀವು ವಿಸಿಟ್ ಮಾಡಿ ಅಲ್ಲಿರುವಂಥ ಆನ್ಲೈನ್ ಫಾರ್ಮ್ ತುಂಬಿ ಅರ್ಜಿಯನ್ನು ಕೂಡ ಸಲ್ಲಿಸಬಹುದು. ಇಲ್ಲಿ 22/3/2025ರಿಂದ 20/4/2025 ಒಳಗೆ ನಿಮಗೆ ಅರ್ಜಿ ಹಾಕಲು ಕೂಡ ಇಲ್ಲಿ
ನಿಮಗೆ ಟೈಮ್ ಕೂಡ ನೀಡ್ತಾ ಇದ್ದಾರೆ. ನೋಡಬಹುದು ಬಿಟ್ವೀನ್ 22/3/2024 ಅಪ್ಲಿಕೇಶನ್ ರಿಸೀವ್ ಅಂದರೆ ಇಷ್ಟರೊಳಗೆ ಬಂದಂಥ ಅಭ್ಯರ್ಥಿ ಇದು ಅರ್ಜಿಗಳ ಫಾರ್ಮ್ ಕೂಡ ಇವರು ರಿಸೀವ್ ಮಾಡ್ತಾ ಇದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಈ ಒಂದು ವೆಬ್ಸೈಟ್ ಮುಖಾಂತರ ನೀವು ಮಾಹಿತಿಯನ್ನು ಪಡೆದು ಈ ಒಂದು ಜೂನಿಯರ್ ರಿಸರ್ಚ್ ಮತ್ತು ರಿಸರ್ಚ್ ಅಸೋಸಿಯೇಟ್ ಗ್ರೇಡ್ 1 ಹುದ್ದೆಗೆ ಕೂಡ ನೀವು ಇಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ಎಸ್, ಅದೇ ರೀತಿಯಾಗಿ ಇಲ್ಲಿ ಇರ್ಕಾನ್ ಇಂಟರ್ನ್ಯಾಷನಲ್ ಲಿಮಿಟೆಡ್ ವತಿಯಿಂದ ಆಸಕ್ತಿಯ ಅಭಿವ್ಯಕ್ತಿಗಳನ್ನು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಈ ಕೆಳಗಿನ ಕೆಲಸಗಳಾಗಿ ಅನುಭವಿ ಏಜೆನ್ಸಿಗಳಿಂದ ಇವರು ಇಲ್ಲಿ ನೇಮಕಾತಿ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಸಿವಿಲ್ ಮತ್ತು ಆರ್ಕಿಟೆಕ್ಚರ್ ಕೆಲಸಗಳಿಗೆ ಉಪಗುತ್ತಿಗೆದಾರರಾಗಿ ಇಲ್ಲಿ ಆಸಕ್ತಿಯ ಅಭಿವ್ಯಕ್ತಿ ಮತ್ತು ಇದು ಕರ್ನಾಟಕ ಕಾರವಾರದ ನೆವಲ್ ಬೇಸ್ನಲ್ಲಿ ಪ್ರಾಜೆಕ್ಟ್ ಸಿಬರ್ಡ್ ಅಂತ ಒಂದು ಇದು ಮಾಡ್ತಾ ಇದ್ದಾರೆ. ಆ ಕಟ್ಟಡಗಳಿಗೆ ಮೂಲಸರಕು ಒದಗಿಸಲು ಇಲ್ಲಿ ಕೆಲವೊಂದಿಷ್ಟು ಹುದ್ದೆಗಳಿಗೆ ಕೂಡ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಆ ಒಂದು ಸಂಸ್ಥೆಯ ಒಂದು ವೆಬ್ಸೈಟ್ ಕೂಡ ಇದೆ. ಈ ವೆಬ್ಸೈಟ್ಗೂ ಹೋಗಿ ನೀವು ವಿಸಿಟ್ ಮಾಡಿ ಅದರ ಬಗ್ಗೆ ಮಾಹಿತಿಯನ್ನು ಕೂಡ ಪಡೆಯಬಹುದು. ಆಸಕ್ತಿ ಉಳ್ಳ ಅಭ್ಯರ್ಥಿಗಳು ಈ ಕೂಡಲೇ ಈ ಹುದ್ದೆಗಳಿಗೆ ಕೂಡ ನೀವು ಇಲ್ಲಿ ಅರ್ಜಿಯನ್ನು ಕೂಡ ಸಲ್ಲಿಸಬಹುದು. ಅದೇ ರೀತಿಯಾಗಿ ಇಲ್ಲಿ ಮತ್ತೊಂದು ಸಂಸ್ಥೆಯಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ನೇರ ಸಂದರ್ಶನ ಮುಖಾಂತರ ನೋಡಬಹುದು. ಇಲ್ಲಿ ಪ್ರತಿಷ್ಠಿತ ಕೃಷಿ ಉಪಕರಣ ತಯಾರಿಕೆ ಸಂಸ್ಥೆಗಳಲ್ಲಿ ಅಭ್ಯರ್ಥಿಗಳನ್ನು ಕೂಡ ಇವರು ಬೇಕಾಗಿದ್ದಾರೆ ಅಂತೆ. ಅಲ್ಲಿ ಯಾವ ಹುದ್ದೆಗಳೆಂದರೆ ಮಾರಾಟ ವ್ಯವಸ್ಥಾಪಕರು ಮತ್ತು ಮಾರಾಟ ಪ್ರತಿನಿಧಿಗಳ ಹುದ್ದೆಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ನೀವು ಪದವೀಧರರಾಗಿದ್ದು 3 ವರ್ಷ ಅನುಭವ ಇರಬೇಕು, ಸಮಕ್ಷಮ ಬಂದು ಭೇಟಿಯಾಗಬೇಕಂತೆ. ಶನಿವಾರ 22 ಮಾರ್ಚ್ 2025 ಬೆಳಗ್ಗೆ 11ರಿಂದ 6 ಗಂಟೆವರೆಗೆ ಕೂಡ ಇವರು ನಿಮಗೆ ಇಲ್ಲಿ ಇದು ನೇರ ಸಂದರ್ಶನ ಮುಖಾಂತರ ಇವರು ಇಲ್ಲಿ ನೇಮಕಾತಿ ತೆಗೆದುಕೊಳ್ತಾ ಇದ್ದಾರೆ. ನೋಡಬಹುದು ಶ್ರೀ ಸಾಯಿ ಆಗ್ರೋ ಇಂಡಸ್ಟ್ರೀಸ್ ಪ್ಲಾಟ್ ನಂಬರ್ 61 ಮೊದಲನೇ ಹಂತ ತಾರಿಹಾಳ ಕೈಗಾರಿಕಾ ವಸಾಹತು ತಾರಿಹಾಳ ಹುಬ್ಬಳ್ಳಿ 580026 ಈ ಒಂದು ವಿಳಾಸ ಆಗುತ್ತೆ. ಈ ವಿಳಾಸಕ್ಕೆ ಹೋಗಿ ನೀವು ನೇರ ಸಂದರ್ಶನ ಕೂಡ ಪಡೆಯಬಹುದು. ಹೆಚ್ಚಿನ ಮಾಹಿತಿಗಾಗಿ ಕಾಂಟ್ಯಾಕ್ಟ್ ನಂಬರ್ ಕೂಡ ನೀವು ಇಲ್ಲಿ ಕರೆ ಮಾಡಿ ಮಾಹಿತಿಯನ್ನು ಕೂಡ ಇಲ್ಲಿ ಪಡೆಯಬಹುದು. ಆಸಕ್ತ ಅಭ್ಯರ್ಥಿಗಳು ಈ ಸಂದರ್ಶನಕ್ಕೆ ಕೂಡ ನೀವು ಇಲ್ಲಿ ಹಾಜರಾಗಬಹುದು. ಇದೇ ರೀತಿಯ ಉದ್ಯೋಗ ಮಾಹಿತಿ ಪಡೆಯಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.